ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನವೆಂಬರ್ 21ರಿಂದ 23ರವರೆಗೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ನಡೆಯಲಿರುವ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್ 5. ಬೆಂಗಳೂರಿನಲ್ಲಿ ನಡೆಯಲಿರುವ ಬೋಧಿಸತ್ವ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ. ಪತ್ರಿಜಿಯವರ ಜನ್ಮದಿನದ ಅಂಗವಾಗಿ ಬೀದರ್ನಲ್ಲಿ ಆಯೋಜಿಸಿದ ಸಸ್ಯಾಹಾರ ಜನಜಾಗೃತಿ ಜಾಥಾ. ಕರ್ನಾಟಕದಾದ್ಯಂತ ಪತ್ರಿಜಿಯವರ ಹುಟ್ಟು ಹಬ್ಬವನ್ನ ಧ್ಯಾನ ಕೇಂದ್ರಗಳಲ್ಲಿ ಆಚರಿಸಿದ ಪಿರಮಿಡ್ ಮಾಸ್ಟರ್ಗಳು. ಈಗ ವಿವರಗಳ ಕಡೆಗೆ. ನವೆಂಬರ್ 21ರಿಂದ 23ರವರೆಗೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್ 5 ನಡೆಯಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಂಗಳೂರಿನ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್ 5 ನಡೆಯಲಿದೆ. ಪಿರಮಿಡ್ ಮಾಸ್ಟರ್ಗಳ ಸಹಕಾರದಿಂದ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಮತ್ತು ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿಯ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ 50ಕ್ಕೂ ಹೆಚ್ಚು ಸಂಗೀತಗಾರರು ಭಾಗವಹಿಸಿ 10 ಸಂಗೀತ ಕಚೇರಿಗಳನ್ನು ನೀಡಲಿದ್ದಾರೆ. 20 ಗಂಟೆಗಳ ಸಾಮೂಹಿಕ ಸಂಗೀತ ಧ್ಯಾನ, ಮಾಸ್ಟರ್ಗಳ ಸಂದೇಶಗಳು ಮತ್ತು ಅನೇಕ ಇತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆತ್ಮೀಯ ಆಹ್ವಾನ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಂಗಳೂರಿನಲ್ಲಿ ಬೋಧಿಸತ್ವ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಪಿಎಸ್ಎಸ್ಎಂನ ಸಂಸ್ಥಾಪಕರಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಬೆಂಗಳೂರಿನ ಯಲಹಂಕದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಬೋಧಿಸತ್ವ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭವನ್ನು ನವೆಂಬರ್ 16 ಭಾನುವಾರದಂದು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಗಳಾದ ಅಯ್ಯಪ್ಪ ಪಿಂಡಿ, ಜೀವಂದರ್, ಕೇತಪ್ಪನವರ್, ಅನಿತಾ ಪಿಂಡಿ, ಕೋಟೇಶ್ವರ, ವಿರೂಪಾಕ್ಷಪ್ಪ, ಕಲ್ಯಾಣ್ ಮೂರ್ತಿ ಮತ್ತು ಸುರೇಂದ್ರ ಕುಮಾರ್ ಅವರು ಪಾಲ್ಗೊಳ್ಳಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಪ್ರಾರಂಭಗೊಂಡು ಸಂಗೀತನಾದ ಧ್ಯಾನದೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗುವುದು. ನಂತರ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಅದ್ಭುತ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪತ್ರಿಜಿಯವರ ಜನ್ಮದಿನದ ಅಂಗವಾಗಿ ಬೀದರ್ನಲ್ಲಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಜನ್ಮದಿನದ ಪ್ರಯುಕ್ತ ಬೀದರ್ ಜಿಲ್ಲೆಯಲ್ಲಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನವೆಂಬರ್ 11ರಂದು ಆಯೋಜನೆ ಮಾಡಲಾಗಿತ್ತು. ಅಹಿಂಸಾ ಪರಮೋ ಧರ್ಮಃ ಎಂಬ ಘೋಷಣೆಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದ ನಮ್ಮ ಪಿರಮಿಡ್ ಮಾಸ್ಟರ್ಗಳು ಜಾಥಾ ಕಾರ್ಯಕ್ರಮ ಮುಗಿದ ನಂತರ ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣಕರ್ತರಾದ ಎಲ್ಲ ಧ್ಯಾನಿಗಳಿಗೆ ಮತ್ತು ಪಿರಮಿಡ್ ಮಾಸ್ಟರ್ಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಲಾಯಿತು. ಕರ್ನಾಟಕದಾದ್ಯಂತ ಪತ್ರಿಜಿಯವರ ಜನ್ಮದಿನವನ್ನು ಧ್ಯಾನ ಮಂದಿರಗಳಲ್ಲಿ ಪಿರಮಿಡ್ ಮಾಸ್ಟರ್ಗಳು ಸಂಭ್ರಮದಿಂದ ಆಚರಿಸಿದರು. ವಿಶ್ವಗುರು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ 78ನೇ ಹುಟ್ಟುಹಬ್ಬವನ್ನು ನವೆಂಬರ್ 11ರಂದು ಕರ್ನಾಟಕದಾದ್ಯಂತ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಧ್ಯಾನ ಕೇಂದ್ರಗಳಲ್ಲಿ ಧ್ಯಾನ ಮಾಡುತ್ತಾ ಬಹಳ ಉತ್ಸಾಹದಿಂದ ಆಚರಿಸಿದರು. ದಾವಣಗೆರೆಯಲ್ಲಿ ಪತ್ರಿಜಿಯವರ ದಿನದಂದು ಮಧ್ಯಾಹ್ನ ನಗರದ ಸಮೀಪದಲ್ಲಿರುವ ಪುಟ್ಟಗನಾಳು ಗ್ರಾಮದಲ್ಲಿ ಪಿರಮಿಡ್ ಮಾಸ್ಟರ್ ನೀಲಪ್ಪನವರ ತೋಟದಲ್ಲಿ ಪ್ರಕೃತಿಯೊಂದಿಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನಂತರ ಶಶಿಪ್ರಭಾ ಮೆರ್ಕವ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಸಂಜೆ ಧ್ಯಾನ ಮತ್ತು ಸತ್ಸಂಗದೊಂದಿಗೆ ಆಚರಿಸಲಾಯಿತು. ದೇವನಹಳ್ಳಿ ವಿಜಯಪುರದ ಹಾರುಹಳ್ಳಿಯಲ್ಲಿ ಪಿರಮಿಡ್ ಮಾಸ್ಟರ್ ರತ್ನಮ್ಮ ಅವರ ಮನೆಯಲ್ಲಿ ನವೆಂಬರ್ 1ರಿಂದ ನಿರಂತರ 11 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದು ನವೆಂಬರ್ 11ರಂದು ಪತ್ರಿಜಿಯವರ ಜನ್ಮದಿನದ ಪ್ರಯುಕ್ತ ಅದ್ದೂರಿಯಾಗಿ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು. ಯಾದಗಿರಿ ಜಿಲ್ಲೆಯಲ್ಲಿ ಪತ್ರಿಜಿಯವರ 78ನೇ ಹುಟ್ಟುಹಬ್ಬದ ನಿಮಿತ್ತ ಧ್ಯಾನ ಸಂಭ್ರಮ ಕಾರ್ಯಕ್ರಮ ಮತ್ತು ಹುಟ್ಟುಹಬ್ಬದ ಆಚರಣೆಯನ್ನು ಹಮ್ಮಿಕೊಂಡಿದ್ದರು. ಯಾದಗಿರಿ ಧ್ಯಾನ ಬಂಧುಗಳೆಲ್ಲರೂ ಭಾಗವಹಿಸಿ ಧ್ಯಾನ ಮಾಡಿ ಪತ್ರಿಜಿಯವರಿಗೆ ಶುಭಾಶಯ ಕೋರಿದರು.
ಬಳ್ಳಾರಿಯಲ್ಲಿರುವ ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಯೋಗಿ ಪಿತಾಮಹ ಪತ್ರಿಜಿಯವರ ಜನ್ಮದಿನವನ್ನು ಸಡಗರವನ್ನು ಸಿಹಿ ಹಂಚುವುದರ ಮೂಲಕ ಎಲ್ಲ ಧ್ಯಾನಿಗಳ ಸಮ್ಮುಖದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿರುವ ಶಿವ ಫೌಂಡೇಶನ್ ವಿಶೇಷ ಮಕ್ಕಳ ಆರೈಕೆ ಕೇಂದ್ರದಲ್ಲಿ ಪತ್ರಿಜಿಯವರ ಜನ್ಮದಿನವನ್ನು ಮಕ್ಕಳಿಗೆ ಧ್ಯಾನ ಹೇಳಿಕೊಡುವುದರ ಮೂಲಕ ಆಚರಿಸಲಾಯಿತು. ಮಕ್ಕಳಿಗೆ ಪ್ರಾಥಮಿಕ ಧ್ಯಾನದ ಬಗ್ಗೆ ತಿಳಿಸಿ ಉಚಿತ ಪಿರಮಿಡ್ ಕ್ಯಾಪ್ಗಳನ್ನು ವಿತರಣೆ ಮಾಡಿ ದಾಸೋಹ ಮಾಡಲಾಯಿತು. ಬೆಂಗಳೂರಿನ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಪತ್ರಿಜಿಯವರ ಜನ್ಮ ದಿನೋತ್ಸವವನ್ನು 104ನೇ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮಹಾಧ್ಯಾನ ಯಜ್ಞ ಶೀರ್ಷಿಕೆ ಅಡಿಯಲ್ಲಿ ಆಚರಿಸಲಾಯಿತು. ವಿಶೇಷ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮನಾಥ್ ಅವರು ಪಾಲ್ಗೊಂಡು ಪತ್ರಿಜಿಯವರ ಜೀವನ ಆದಿ ಕುರಿತು ವಿವರಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.